ಸರ್ 2 ಗಂಟೆ ಆಯ್ತು, ಊಟ ಮಾಡದೆ ಇಲ್ಲೇ ಕೂತಿದ್ದೀರಲ್ಲ, ಮನೆಗೆ ಹೋಗಲ್ವಾ? ಇಲ್ಲ ಊಟನ ಇಲ್ಲಿಗೆ ತರಿಸ್ಲಾ? ಬೇಡ ರೀಟಾ, ಆಸ್ಪತ್ರೆಗೆ ಹೋಗ್ಬೇಕು. ಓ ಸಾರಿ, ಮರ್ತಿದ್ದೆ. ಇವತ್ತು ನಿಮ್ ವೈಫ್ನ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಮಾಡ್ತಾರಲ್ವಾ ಸರ್? ವೆಲ್, ಗಾಯ ಒಣಗಿದೆ. ಯಾವುದಕ್ಕೂ ಇನ್ನಷ್ಟು ದಿವಸ ನೀರು ತಾಗಿಸ್ಬೇಡಿ. ನಾನು ಮೊದಲು ಕೊಟ್ಟಿರೋ ಆಯಿಂಟ್ಮೆಂಟ್ನ ಕಂಟಿನ್ಯೂ ಮಾಡಿ. ಓಕೆ ಡಾಕ್ಟರ್? ನನ್ನ ಇಡೀ ಜೀವನನ ಈ ಮುಖ ಹೊತ್ಕೊಂಡೆ ಕಳಿಬೇಕಾ? ಚಚೆ, ಹಾಗೇನಿಲ್ಲ. ಗಾಯದ ಗುರುತು ಸಹ ಕಾಣ್ದಿರ್ಬೇಕಾದ್ರೆ ನೀವು ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೋಬಹುದು. ಇದ್ರ ಬಗ್ಗೆ ಹರ್ಷ ಅವರು ನನ್ನ ಹತ್ರ ಎಲ್ಲ ಮಾತಾಡಿದ್ದಾರೆ. ಇನ್ನೊಂದು 6 ತಿಂಗಳು ವೇಟ್ ಮಾಡಿ, ಆಮೇಲೆಲ್ಲ ಸರಿ ಹೋಗುತ್ತೆ. ಓಕೆ, ನಾ ಬರಲಾ? ಹೇಮಾ, ಹೇಮಾ, ಅಳಬೇಡ ಹೇಮಾ. ಹೇಮಾ, ಯಾಕೆ ಅಳ್ತಿದ್ದೀಯಾ? ನಿನ್ನ ನನ್ನ ಪ್ರೀತಿಗೆ ಇದು ಅಡ್ಡ ಬರುತ್ತೆ ಅಂತ ತಿಳ್ಕೊಂಡಿದ್ಯಾ? ಹುಚ್ಚಿ, ನಮ್ಮ ಪ್ರೀತಿಗೆ ಇದನ್ನು ಗೆಲ್ಲೋ ಶಕ್ತಿ ಇಲ್ಲ ಅನ್ಕೊಂಡಿದ್ಯಾ? ನೀನು ಹೇಗಿದ್ರು ನನ್ನವಳೆ. ಎಲ್ಲಿ? ಹೇಮಾ, 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 ಬನ್ನಿ ಬನ್ನಿ ಬನ್ರವಾ, ಬನ್ನಿ. ಎಡ್ಗಾಲ್ ನೋಡ್ತಿದ್ರಲ್ವಾ, ಬೆಳಗಾಲ್ ನೋಟ್ ಒಳಗ್ ಬನ್ರವಾ, ಎಲ್ಲ ಒಳ್ಳೇದೈತಿದೆ. ಬನ್ರವಾ, ಬನ್ನಿ ಬನ್ನಿ ಬನ್ರವಾ. ದೊಡ್ಡ ಒಂದ್ ಕಪ್ ಕಾಫಿ ತಗೊಂಬ, ನಾನು ಮತ್ತೆ ಆಫೀಸಿಗೆ ಹೋಗ್ಬೇಕು. ತರ್ತೀನಿ ಬನ್ನಿ. ಕಾಫಿ? ನೀನ್ ಯಾಕೆ ಕಾಫಿ ತಗೊಂಡ್ಬಂದೆ? ಡ್ಯಾಡಿಯಲ್ಲಿ? ಯಾಕೆ, ನಾನ್ ತರಬಾರ್ದಾಗಿತ್ತೇನೋ? ಹೌದು, ತರಬಾರ್ದಿತ್ತು. ಅವರನ್ನು ಇಟ್ಟಿರೋದು ನೀನ್ ಕೆಲಸ ಮಾಡಬಾರ್ದು, ವಿಶ್ರಾಂತಿ ತಗೋಬೇಕು ಅಂತಾನೆ ಹೊರತು ನೀನ್ ಕೆಲಸ ಮಾಡ್ತಾ ಅವ್ರು ವಿಶ್ರಾಂತಿ ತಗೊಳ್ಳೋದಕ್ಕಲ್ಲ. ಈಗ ನನಗೇನಾಗಿದೆ ಅಂತ ನೀವು ಹೀಗೆ? ಡ್ಯಾಡಿ, ಡ್ಯಾಡಿ. ಬಂದೆ ಬಂದೆ ಬಂದೆ. ಏನಾಯ್ತು? ಯಾಕೆ ಹಿಂಗ್ ಕಿರ್ಚ್ಕೋತಾ ಇದ್ದೀರಾ? ಕಿರ್ಚ್ಕೊಳ್ದೆ ಇನ್ನೇನ್ ಮಾಡ್ಲಿ? ಎಷ್ಟು ಸಾರಿ ನಿನಗೆ ಹೇಳಿದ್ದೀನಿ, ಹೇಮಾ ಮನೆಗೆ ಬಂದ್ಮೇಲೆ ಯಾವ ಕೆಲಸಕ್ಕೂ ಕೈ ಹಾಕದಂತೆ ನೋಡ್ಕೊಳ್ಬೇಕು ಅಂತ. ಒಂದು ಕಪ್ ಕಾಫಿ ಕೊಡೋ ಕಷ್ಟ ಏನ್ ನಿನ್ಗೆ? ನಾನು ಹೇಳೋದು ಹಾಗೆ ನಡ್ಕೊಳಕ್ ಆಗದೆ ಹೋದ್ರೆ ಹೇಳು, ಬೇರೆ ಕೆಲಸದವ್ರನ್ನ ನೇಮಿಸ್ತೀನಿ. ಈಗ ಏನ್ ತಪ್ಪಾಯ್ತು? ಕಾಪಿ ತಾನೇ ತಂದು ಕೊಟ್ರು, ಇಷ್ಟು ಚಿಕ್ಕ ವಿಷಯಕ್ಕೆ ಯಾಕಷ್ಟು ಕೋಪ? ದೊಡ್ಡದೋ ಚಿಕ್ಕದೋ, ಇನ್ ಮೇಲೆ ಹೇಮಾ ಯಾವ ಕೆಲಸನೂ ಮಾಡ್ಕೊಡುದು, ಅರ್ಥವಾಯ್ತಾ? ಸರಿ ಬುದ್ಧಿ. ಹೋಗು. ತಪ್ಪು ತಿಳ್ಕೊಬೇಡ ಹೇಮಾ, ಇಂಥ ಪರಿಸ್ಥಿತಿಯಲ್ಲಿ ನೀನ್ ಕಷ್ಟಪಡೋದು ನಮ್ಗೆ ಇಷ್ಟ ಇಲ್ಲ. ಅದಕ್ಕೆ ಈ ವ್ಯವಸ್ಥೆ ಕೊಡು. ನಾನು ಆಫೀಸಿಗೆ ಹೋಗಿ ಬರ್ತೀನಿ. ಬೆಳ್ಳುಳ್ಳಿ
ನನ್ ಮೇಲ್ ನಿನ್ಗೆ ಮನಸ್ಸೈತೆ ಹೂ ಅನ್ನು ನಮ್ ಪ್ರೇಮ ಹೊಸದೈತೆ ಆಯ್ತೇನು ಹಚ್ಚಿದ್ದು ಒತ್ತಾಯ್ತೆ ಈಟೆಯ ಚಿದ್ದ ತಗೊಂಡೋಗೋ ಬೆಳ್ಳುಳ್ಳಿ